ಕೊಟ್ಟಿರೋದು ನೋಡಿ. KRID ಅಲ್ಲಿ ಕೊಡೋದು ಬಿಡೋದು ವಿವೇಚನೆ ಏನು ಸಂಬಂಧಪಟ್ಟಂತ ಶಾಸಕರು ಒಂದೇದು. ಆಮೇಲೆ KRID ಅಲ್ಲಿ ಇರಬಹುದು, ನಾವು ಎಲ್ಲಾ ಕಾಂಟ್ರಾಕ್ಟ್ಗಳು ನಾವು ತಗೊಳಕ್ಕಾಗಲ್ಲ, ನಮ್ದು ಇತಿಮಿತಿ ಅಂತ ಇರ್ತವೆ. ಒಂದ್ ನಿಮಿಷ 2 ಕೋಟಿಗಿಂತ ಹೆಚ್ಚು ನಾವು ತಗೊಳಕ್ ಆಗೋದಿಲ್ಲ. ಮತ್ತೆ ಹಿಂದಿನ ಸರ್ಕಾರಗಳಲ್ಲಿ ನೀವು KKRDB ನಲ್ಲಿ ನೀವು ನೋಡಿ, ಬೆಂಚ್ಗಳು ತಗೊಂಡಾರ, ಎಲೆಕ್ಟ್ರಾನಿಕ್ ಐಟಮ್ಗಳು ತಗೊಂಡಾರ, ಎಲ್ಲ ತಗೊಂಡಾರ. ನಾವು ಬಂದ ಮೇಲೆ ಅವೆಲ್ಲಾನು ನಿಷೇಧ ಮಾಡಿ ಬರೀ ಇಂಜಿನಿಯರಿಂಗ್ ವರ್ಕ್ಸ್ ಮಾತ್ರ ನಿಮ್ಗೆ ಅನುಮೋದನೆಯನ್ನ ಕೊಡ್ತಾ ಇದೀವಿ ಅಂದ್ಬಿಟ್ಟು ನಾವು ಹೇಳಿದ್ವಿ. ಇದ್ರೆ ಎಲ್ಲಾ ಪ್ರೊಕ್ಯೂರ್ಮೆಂಟ್ KRID ಹತ್ರನೇ ಆಗ್ತಾ ಇತ್ತು. ಕಿಯೋನಿಕ್ಸ್ ಹಿಂದಿನ ಸರ್ಕಾರದಲ್ಲಿ ಕಿಯೋನಿಕ್ಸ್ ಅವರು ಬಿಲ್ಡಿಂಗ್ ಕಟ್ತಾ ಇದ್ರು, KRID ಯಲ್ಲೂ ಎಲೆಕ್ಟ್ರಾನಿಕ್ಸ್ ಖರೀದಿ ಮಾಡ್ತಾ ಇದ್ರು. ಅವೆಲ್ಲಾನು ಕೂಡ ತಗೋತಿದ್ದೇವೆ. ಈಗ ಅಂತದೆಲ್ಲ ನಾನು ಲೋಪ ಆಗಿದ್ರೆ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಟಿ ಆಫ್ ವರ್ಕ್ ಅದರಲ್ಲಿ ನಾವು ಆಕ್ಷನ್ ತಗೋತೀವಿ. ಯಾವ್ದಾದ್ರು ನೀವು ಹಿಂಗೆ ಇಂಥ ಕರಡೆ ಆಗಿದೆ, ಚಿತ್ತಾಪುರ್ನಲ್ಲಾಗಿದೆ, ಕೊಪ್ಪಳದಲ್ಲಾಗಿದೆ, ಬೀದರ್ನಲ್ಲಾಗಿದೆ ಅಂತ ಹೇಳಿದ್ರೆ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆಕ್ಷನ್. ಇಲ್ಲ ಅವ್ರ ಪ್ರಕಾರ ಓವರ್ಲ್ಯಾಪ್ ಆಗೈತೆ ಹೇಳ್ತಾರೆ ಸರ್. ಯಾವುದು ಲ್ಯಾಂಡ್ ಆರ್ಮಿ ಇತ್ತು, PWD ಇತ್ತು, ಓವರ್ಲ್ಯಾಪ್ ವರ್ಕ್ ಆಗೈತೆ ಹೇಳ್ತಾರೆ. ಓವರ್ಲ್ಯಾಪಿಂಗ್ ಅಂದ್ರೆ ಅದು ನೋಡ್ಕೋಬೇಕಾಗಿರೋದು ಯಾರು? ಅಲ್ಲಿ ಲೋಕಲ್ ಇಂಜಿನಿಯರ್ಸ್ ನೋಡ್ಕೋಬೇಕು, ಅಲ್ಲಿ ಮುಖಂಡರು ನೋಡ್ಕೋಬೇಕು. ಈಗ ಒಂದೊಂದ್ಸರಿ ಏನಾಗಿರ್ಬಹುದು ಅಂದ್ರೆ ಯಾವ್ದೋ ಒಂದು ಇಂಟರ್ನಲ್ ರೋಡ್ ತಗೊಂಡಿರ್ತೀವಿ, ನಮ್ಮ ಮನೆಯಿಂದ ನಿಮ್ಮ ಮನೆ, ನಿಮ್ಮ ಮನೆಯಿಂದ ಅವ್ರ ಮನೆ ತನಕ. ನಮ್ಮ ಭಾಗ KRID ಯಲ್ಲಿ ಕೊಟ್ಬಿಟ್ಟಿರ್ತಾರೆ, ಯಾವ್ದೋ ಹೆಡ್ ಆಫ್ ಅಕೌಂಟ್ ಬೇರೆ ಇರ್ತಾರಂತ, ಅದು UD ನಲ್ಲಿ ಬರುತ್ತೆ ಅಂತ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಸೊ ಅದು ಸ್ಪೆಸಿಫಿಕ್ ಆಗಿದ್ರೆ ನಾವು ಹೇಳ್ಬೋದು ಸರ್, ಇಲ್ಲಿದ್ರೆ ಬಹಳ ಜನರಿಕ್ ಆಗ್ತದೆ ಸರ್. 114 ಇದ್ದಾಗ ಅಂತವ್ರಿಗೆ ಬೆಲೆ ಇತ್ತು, 140 ಇದ್ದಾಗ ಹೇಳಿರೋ ಮಾತುಗಳಿಗೆಲ್ಲ ಬೆಲೆ ಕೊಡಬಾರ್ದು. ಸ್ವಲ್ಪ